ದೂರದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಇರಾನ್ ಮೇಲೆ ಅಮೆರಿಕ ಹಾಗೆ ಇಸ್ರೇಲ್ ಸೇನೆಯ ದಾಳಿ ಕಂಟಿನ್ಯೂ ಆಗಿದೆ. ಮತ್ತೊಂದು ಕಡೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಮುಂದುವರಿಸಿದೆ. ಆದರೆ ಸದ್ಯದ ಸಿಚುವೇಶನ್ ಏನು? ಯುದ್ಧದಲ್ಲಿ ಮೇಲುಗೈಯನ್ನ ಸಾಧಿಸೋಕೆ ನಿಜಕ್ಕೂ ಅಮೆರಿಕ ಯಶಸ್ವಿಯಾಗಿದೆಯಾ? ಇರಾನ್ನ ಮೇಲಿನ ಯುದ್ಧದಲ್ಲಿ ಅಮೆರಿಕಾಗೆ ಯಶಸ್ಸು ಸಿಗ್ತಾ ಇದೆಯಾ? ಯುದ್ಧ ಆರಂಭ ಆಗಿ ಹೆಚ್ಚು ಕಮ್ಮಿ 13-14 ದಿನಗಳಾಯಿತು. ಇದುವರೆಗೂ ಅಮೆರಿಕಾದಿಂದ ಇರಾನ್ಗೆ ಆದಂತಹ ಡ್ಯಾಮೇಜ್ ಎಷ್ಟು? ಇರಾನ್ನ ಮಿಲಿಟರಿ ಸರ್ವನಾಶದ ಬಗ್ಗೆ ಅಮೆರಿಕ ಹೇಳಿದ್ದೇನು? ಅಮೆರಿಕ ಕ್ಲೈಮ್ ಮಾಡ್ತಾನೆ ಇತ್ತು, ನಾವು ಮುಂದೆ ಇದೀವಿ ಯುದ್ಧದಲ್ಲಿ ಅಂತ ಹೇಳಿ. ಬಟ್ ಸದ್ಯದ ಸಿಚುವೇಶನ್ ಏನು? ಯುದ್ಧ ಆರಂಭ ಆಗಿದ್ದು ಫೆಬ್ರವರಿ 28ನೇ ತಾರೀಕು, ಇವತ್ತು ಮಾರ್ಚ್ 14ನೇ ತಾರೀಕು. ಯುದ್ಧ ಆರಂಭ ಆಗಿ ಹೆಚ್ಚು ಕಮ್ಮಿ 15 ದಿನಗಳಾಗ್ತಾ ಬಂತು. ಈ 15 ದಿನಗಳಲ್ಲಿ ಇರಾನ್ಗೆ ಡ್ಯಾಮೇಜ್ ಮಾಡೋದಕ್ಕೆ ಅಮೆರಿಕ ಸಕ್ಸಸ್ ಆಗಿದೆಯಾ? ಸದ್ಯಕ್ಕೆ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದ್ರು ಕೂಡ ಆ ಪ್ರತಿದಾಳಿಯನ್ನ ಮಾಡುವಂತಹ ಕೆಪಾಸಿಟಿ ಇದೆಯಲ್ಲ, ಸಾಮರ್ಥ್ಯ ಇದೆಯಲ್ಲ, ಅದು ಇರಾನ್ನಲ್ಲಿ ಎಷ್ಟರ ಮಟ್ಟಿಗೆ ಉಳ್ಕೊಂಡಿದೆ? ಇರಾನ್ನ ಆ ಯುದ್ಧ ಮಾಡುವಂತಹ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಕ್ಷೀಣಿಸಿದೆ? ಈ ಬಗ್ಗೆ ಅಮೆರಿಕ ಹೇಳ್ತಾ ಇರೋದೇನು, ಅಮೆರಿಕ ಕ್ಲೈಮ್ ಮಾಡ್ತಾ ಇರೋದೇನು? ಇದು ಸದ್ಯಕ್ಕಿರುವಂತಹ ಕುತೂಹಲ. ಈ ಬಗ್ಗೆ ಅಮೆರಿಕ ಹೇಳಿದ್ದೇನು ಅನ್ನುವುದನ್ನ ನೋಡ್ತಾ ಹೋಗೋಣ. 13 ದಿನಗಳ ಯುದ್ಧದಲ್ಲಿ 15,000ಕ್ಕೂ ಹೆಚ್ಚು ಗುರಿಗಳ ಮೇಲೆ ನಾವು ಅಟ್ಯಾಕ್ ಮಾಡಿದೀವಿ ಅಂತ ಅಮೆರಿಕ ಕ್ಲೈಮ್ ಮಾಡಿಕೊಂಡಿದೆ. ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ರು. 13 ದಿನಗಳ ಅವಧಿಯಲ್ಲಿ 15,000ಕ್ಕೂ ಹೆಚ್ಚಿನ ಟಾರ್ಗೆಟ್ ನಾವು ಇರಾನ್ನಲ್ಲಿ ಉಳಿಸ್ ಮಾಡಿದೀವಿ, ಅಮೆರಿಕ ಹಾಗೆ ಇಸ್ರೇಲ್ ಸೇನೆ ಜಂಟಿಯಾಗಿ ಮಾಡಿದಂತಹ ದಾಳಿಯಲ್ಲಿ ಅಂತ ಹೇಳಿ ಅಮೆರಿಕ ಕ್ಲೈಮ್ ಮಾಡಿಕೊಂಡಿದೆ. ಇರಾನ್ನ ವಾಯು ಪ್ರದೇಶದ ಮೇಲೆ ನಮ್ಮದೇ ಪಾರಮ್ಯ, ಅವ್ರ ಕೆಳಗಡೆ ನಿಂತ್ಕೊಂಡು ನಮ್ಮನ್ನು ನೋಡ್ತಿದ್ದಾರೆ ಅಂತ ಹೇಳಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಇರಾನ್ ಬಳಿ ಇರುವಂತಹ ಏರ್ ಫೋರ್ಸ್, ಅವರ ಏರ್ ಡಿಫೆನ್ಸ್ ಸಿಸ್ಟಮ್, ಅವರ ನೇವಿ ಎಲ್ಲವನ್ನ ನಾವು ನಾಶ ಮಾಡಿಬಿಟ್ಟಿದೀವಿ, ಡಿಸೇಬಲ್ ಮಾಡಿಬಿಟ್ಟಿದೀವಿ, ಅಸಮರ್ಥ ಮಾಡಿಬಿಟ್ಟಿದೀವಿ ಅಂತ ಹೇಳಿ ಅಮೆರಿಕ ಕ್ಲೈಮ್ ಮಾಡಿಕೊಂಡಿದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಅವರ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ಗಳನ್ನ ಅದನ್ನ ಡಿಸ್ಟ್ರಾಯ್ ಮಾಡಿದೀವಿ, ಅದನ್ನ ನಾಶ ಮಾಡಿದೀವಿ ಅಂತ ಹೇಳಿ ಅಮೆರಿಕ ಘೋಷಣೆಯನ್ನ ಮಾಡಿಕೊಂಡಿದೆ. ಇರಾನ್ನ ಕೇಳಿದ್ರೆ ಇರಾನ್ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳೋದೇ ಬೇರೆ, ಅಷ್ಟು ಲಾಸ್ ಮಾಡಿದ್ವಿ ನಾವು ಅಮೆರಿಕಾಗೆ, ಎಷ್ಟು ಲಾಸ್ ಮಾಡಿದ್ವಿ ಅಂತ ಹೇಳ್ತಾ ಇದೆ. ಆದ್ರೆ ದಾಳಿಯನ್ನ ಲೀಡ್ ಮಾಡ್ತಾ ಇರುವಂತಹ ಅಮೆರಿಕ ಅವರು ಕ್ಲೈಮ್ ಮಾಡ್ಕೊಂಡಿರೋದೇನು ಅಂತ ಕೇಳಿದ್ರೆ, ಕಳೆದ 13 ದಿನಗಳಲ್ಲಿ ಇರಾನ್ನ 15,000 ಗುರಿಗಳ ಮೇಲೆ ನಮ್ಮ ಮಿಸೈಲ್ಗಳು, ನಮ್ಮ ಡ್ರೋನ್ಗಳು ಹೋಗಿ ಅಟ್ಯಾಕ್ ಮಾಡಿದ್ದಾವೆ, ಅವುಗಳನ್ನ ನಾಶ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾವೆ ಅಂತ ಹೇಳಿ ಅಮೆರಿಕ ಕ್ಲೈಮ್ ಅನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಅಮೆರಿಕ ಇರಾನ್ನ ಈ ಯುದ್ಧದಲ್ಲಿ ಸೋಲಿಸಿದ್ಯಾ ಅಥವಾ ಸೋಲಿಸ್ತಾ ಇದೆಯಾ? 13 ದಿನಗಳ ಯುದ್ಧದಲ್ಲಿ 15,000ಕ್ಕೂ ಹೆಚ್ಚು ಗುರಿಗಳ ಮೇಲೆ ಅಟ್ಯಾಕ್, ಇದು ಅಮೆರಿಕ ಮಾಡಿಕೊಂಡಿರುವಂತಹ ಕ್ಲೇಮ್. ಯಾವುದನ್ನ ಗುರಿಯಾಗಿಸಿ? ಇರಾನ್ನ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿ, ಅವರ ಸೈನ್ಯ ಇರಬಹುದು, ಅವರ ಏರ್ ಫೋರ್ಸ್ ಇರಬಹುದು, ಅವರ ನೇವಲ್ ಬೇಸ್ ಇರಬಹುದು, ಎಲ್ಲವನ್ನ ಗುರಿಯಾಗಿಸಿ ನಾವು ದಾಳಿಯನ್ನ ಮಾಡಿದೀವಿ. 15,000ಕ್ಕೂ ಅಧಿಕ ಗುರಿಗಳನ್ನ ಇಸ್ರೇಲ್ ಜೊತೆ ಸೇರ್ಕೊಂಡು ವೈಮಾನಿಕ ದಾಳಿಯಲ್ಲಿ ನಾವು ನಾಶ ಮಾಡಿದೀವಿ ಅಂತ ಹೇಳಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಅಲ್ಲಿಗೆ ಇರಾನ್ಗೆ ಆಗಿರುವಂತಹ ಡ್ಯಾಮೇಜ್ ಏನು? ಪ್ರತಿದಾಳಿಯನ್ನ ಮಾಡ್ತಾ ಇದೆ ಇವತ್ತಿಗೂ ಇರಾನ್. ಬಟ್ ಆ ಪ್ರತಿದಾಳಿಯ ಪ್ರಮಾಣ ಎಷ್ಟು ಕ್ಷೀಣಿಸಿದೆ? ಅಮೆರಿಕ ಹೇಳ್ತಾ ಇರೋ ಪ್ರಕಾರ ಇರಾನ್ನ ಮಿಸೈಲ್ ಬತ್ತಳಿಕೆ, ಇರಾನ್ನ ದೊಡ್ಡ ಸ್ಟ್ರೆಂತ್ ಆಗಿದ್ದಿದ್ದಿ ಅವರ ಮಿಸೈಲ್ಗಳು, ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ಗಳನ್ನ ತನ್ನ ಬತ್ತಳಿಕೆಯಲ್ಲಿ ಇರಾನ್ ಇಟ್ಕೊಂಡಿತ್ತು, ಅದು ಅವರ ಸ್ಟ್ರೆಂತ್ ಆಗಿತ್ತು. ಆದ್ರೆ ಇವತ್ತು ಅಮೆರಿಕ ಕ್ಲೈಮ್ ಮಾಡ್ಕೊಂಡಿದೆ, ಇರಾನ್ನ ಮಿಸೈಲ್ ಬತ್ತಳಿಕೆ 90% ಕ್ಷೀಣಿಸಿದೆ ಅಂತ ಹೇಳಿ. ಅಂದ್ರೆ 90% ಇರಾನ್ನ ಮಿಸೈಲ್ಗಳನ್ನ ಧ್ವಂಸ ಮಾಡುವಲ್ಲಿ ನಾವು ಸಕ್ಸಸ್ ಆಗಿದೀವಿ. ಅವ್ರ ಬಳಿ ಬರೇ 10% ಮಿಸೈಲ್ಗಳು ಮಾತ್ರ ಇದ್ದಾವೆ ಅನ್ನೋದು ಅಮೆರಿಕ ಹೇಳ್ತಾ ಇರುವಂತಹ ಮಾತು. ಇನ್ನು ಇರಾನ್ನ ಮತ್ತೊಂದು ಸ್ಟ್ರೆಂತ್ ಆಗಿದ್ದು ಅವರ ಒನ್ ವೇ ಅಟ್ಯಾಕ್ ಡ್ರೋನ್ಸ್. ಅಕ್ಕಪಕ್ಕದ ಕೊಲ್ಲಿ ರಾಷ್ಟ್ರಗಳಿಗೆ ಇದೇ ಡ್ರೋನ್ ಅನ್ನ ಇರಾನ್ ಹಾರಿಸ್ತಾ ಇತ್ತು. ಅಮೆರಿಕ ಸುದ್ದಿಗೋಷ್ಠಿಯಲ್ಲಿ ಹೇಳಿದೆ, ಇರಾನ್ನ ಒನ್ ವೇ ಅಟ್ಯಾಕ್ ಡ್ರೋನ್ಸ್ ಕೂಡ 95% ಕ್ಷೀಣಿಸಿದೆ ಅಂತ ಹೇಳ್ಕೊಂಡಿದೆ. 95% ಅವರ ಡ್ರೋನ್ ಕೆಪಾಸಿಟಿ ಏನಿತ್ತು, ಡ್ರೋನ್ ಸಾಮರ್ಥ್ಯ ಏನಿತ್ತು, ಅದನ್ನ ದುರ್ಬಲಗೊಳಿಸುವಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಇದು ಅಮೆರಿಕ ಮಾಡಿಕೊಂಡಿರುವಂತಹ ಕ್ಲೇಮ್. ಅಮೆರಿಕ ಹೇಳುತ್ತೆ, ಸೋಲ್ಸೋದು, ನಾಶಪಡಿಸೋದು, ಹಾಗೆ ಅಸಮರ್ಥಗೊಳಿಸೋದು, ಇರಾನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡೋದು,
ಅವರನ್ನ ಡಿಫೀಟ್ ಮಾಡೋದು, ಅವ್ರನ್ನ ಡೆಸ್ಟ್ರಾಯ್ ಮಾಡೋದು, ಅದರ ಜೊತೆಗೆ ಅವರನ್ನ ಡಿಸೇಬಲ್ ಮಾಡೋದು ನಮ್ಮ ಗುರಿ ಅಂತ ಹೇಳಿ ಪೆಂಟಗಾನ್ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಘೋಷಣೆಯನ್ನ ಮಾಡಿದೆ. ಇದರ ಜೊತೆಗೆ ಇರಾನ್ನ ನೇವಿಯ ಬಗ್ಗೆ 10 ವಿಚಾರಗಳು ಚರ್ಚೆಯಲ್ಲಿದ್ದಾವೆ. ಯಾಕಂದ್ರೆ ಇವತ್ತಿಗೂ ಪರ್ಷಿಯನ್ ಗಲ್ಫ್ನಲ್ಲಿ ಇರಾನ್ ಮಿಸೈಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ತನ್ನ ಹಡಗುಗಳ ಮೂಲಕ. ಬಟ್ ಅಮೆರಿಕ ಹೇಳ್ಕೊಂಡಿದೆ ಇರಾನ್ನ 10 ಹಡಗುಗಳು ಪರ್ಷಿಯನ್ ಸಮುದ್ರದ ತಳ ಸೇರಿದ್ದಾವೆ ಅಂತ ಹೇಳಿ. ಅವ್ರ ಬಳಿ ಇದ್ದಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ ಇರಬಹುದು, ಅವ್ರ ಬಳಿ ಇದ್ದಂತಹ ಡೆಸ್ಟ್ರಾಯರ್ಗಳಿರಬಹುದು, ಅವ್ರ ಬಳಿ ಇದ್ದಂತಹ ಬೇರೆ ಯುದ್ಧ ನೌಕೆಗಳಿರಬಹುದು, ಅದನ್ನ ಸಮುದ್ರ ತಳ ಸೇರಿಸುವಲ್ಲಿ ಅಮೆರಿಕ ಸಕ್ಸಸ್ ಆಗಿದೆ ಅಂತ ಹೇಳಿ ಅಮೆರಿಕ ಹೇಳ್ಕೊಂಡಿದೆ. ಅದರ ಜೊತೆಗೆ ಇರಾನ್ನ ಬಹುದೊಡ್ಡ ಮಿಸೈಲ್ ಪ್ರೊಡಕ್ಷನ್ ಯೂನಿಟ್ಗಳು ಅದನ್ನ ನಾವು ಬಹುತೇಕ ಸರ್ವನಾಶ ಮಾಡಿದೀವಿ ಅಂತ ಹೇಳಿ ಅಮೆರಿಕ ಕ್ಲೇಮ್ ಅನ್ನ ಮಾಡಿಕೊಂಡಿದೆ. ಜೊತೆಗೆ ಇದು ಬಹಳ ಇಂಪಾರ್ಟೆಂಟ್, ಇದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳಿ ಅಮೆರಿಕ ಉಲ್ಲೇಖ ಮಾಡಿದೆ. ಯಾಕೆ ಅಂದ್ರೆ ನಾನಾಗ್ಲೇ ಹೇಳಿದೆ, ಇರಾನ್ನ ದೊಡ್ಡ ಬತ್ತಳಿಕೆ, ದೊಡ್ಡ ಬ್ರಹ್ಮಾಸ್ತ್ರವಾಗಿದ್ದು ಅವ್ರ ಬಳಿ ಅಂತಂದ್ರೆ ಅವರ ಮಿಸೈಲ್ ಬತ್ತಳಿಕೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ಗಳನ್ನ, ಅಷ್ಟು ಸಮರ್ಥ ಮಿಸೈಲ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿತ್ತು ಇರಾನ್. ಆದ್ರೆ ಈಗ ಅದೇ ಮಿಸೈಲ್ ಲಾಂಚರ್ಗಳನ್ನ, ಜೊತೆಗೆ ಮಿಸೈಲ್ ಎಲ್ಲಿ ತಯಾರಾಗ್ತಾ ಇತ್ತು ಫ್ಯಾಕ್ಟರಿಗಳು, ಆ ಕಂಪನಿಗಳು, ಅವರ ಡಿಫೆನ್ಸ್ ಯೂನಿಟ್ಗಳು ಏನಿತ್ತು ಆ ಡಿಫೆನ್ಸ್ ಯೂನಿಟ್ಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡ್ತಾ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಮತ್ಯಾವತ್ತೂ ಇರಾನ್ ರೀಬಿಲ್ಟೇ ಮಾಡಬಾರ್ದು, ಆ ರೇಂಜ್ಗೆ ಅದನ್ನ ಧ್ವಂಸ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೆ ಅಮೆರಿಕ. ಇನ್ನು ಕೇವಲ ಹಾರ್ಮುಜ್ ಜಲಸಂಧಿಯಲ್ಲಿ ಮಾತ್ರ ಸದ್ಯ ಇರಾನ್ನ ಹಿಡಿತಾ ಇದೆ ಅನ್ನುವುದನ್ನ ಒಪ್ಕೊಂಡಿದೆ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇವತ್ತಿಗೂ ಬೇರೆ ದೇಶದ ಶಿಪ್ಗಳು ಆರಾಮಾಗಿ ಅಲ್ಲಿಂದ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಇರಾನ್ನ ಹಿಡಿತಾ ಇದೆ. ಯಾಕಂದ್ರೆ ಅದು ಬಾಟಲ್ ನೆಕ್ ಅನ್ನುವಂತಹ ಒಂದು ಸಿಚುವೇಶನ್ ಇರುವಂತಹ ಪ್ರದೇಶ, ಕೇವಲ 33 ಕಿಲೋಮೀಟರ್. ಆ ಜಾಗದಲ್ಲಿ ತನ್ನ ಹಿಡಿತವನ್ನ ಇಟ್ಕೊಂಡು ಇಡೀ ಜಗತ್ತಿಗೆ ಚಳ್ಳೆ ಹಣ್ಣು ತಿನ್ನಿಸುವಂತಹ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಯುದ್ಧವನ್ನ ಸಾರಿರೋದು ಅಮೆರಿಕ, ಇದು ಕೂಡ ಅಮೆರಿಕಾದೇ ಜವಾಬ್ದಾರಿಯಾಗತ್ತೆ ಆ ಹಾರ್ಮುಜ್ ಜಲಸಂಧಿಯನ್ನ ಕ್ಲಿಯರ್ ಮಾಡೋದು. ಪೆಂಟಗನ್ ಪ್ರೆಸ್ ಮೀಟ್ ನಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಇಷ್ಟು ದಿನಗಳ ಕಾಲ ಅವರ ಮಿಲಿಟರಿ ಎಬಿಲಿಟಿಯನ್ನ ನಾಶ ಮಾಡೋದು ನಮ್ಮ ಗುರಿಯಾಗಿತ್ತು, ಹಾಗಾಗಿ ಆ ಕಡೆ ಫೋಕಸ್ ಮಾಡಿದ್ವಿ. ಕೆಲವೇ ದಿನಗಳಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಇವ್ರು ಹಿಡ್ಕೊಂಡಿರುವಂತಹ ಹಿಡಿತ ಏನಿದೆ ಇರಾನ್, ಅದನ್ನೂ ಕೂಡ ನಾವು ಕಂಪ್ಲೀಟ್ ಆಗಿ ಡಿಸೇಬಲ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಹಾರ್ಮುಜ್ ಜಲಸಂಧಿಯಲ್ಲೂ ಇರುವಂತಹ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ನಾವು ಒದಗಿಸ್ತೀವಿ ಅಂತ ಹೇಳಿ ಜಗತ್ತಿನ ಇತರ ಮಿತ್ರ ರಾಷ್ಟ್ರಗಳಿಗೆ ಅಮೆರಿಕ ಭರವಸೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಜೊತೆಗೆ ನಾವು ಈ ಯುದ್ಧವನ್ನ ಗೆಲ್ತೀವಿ, ಇರಾನ್ ಸೇನೆ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಹೇಳಿ ಅಮೆರಿಕ ಕ್ಲೈಮ್ ಅನ್ನ ಮಾಡಿಕೊಂಡಿದೆ. ಇದು ಅಮೆರಿಕಾದ ಪ್ರಕಾರ ಮಧ್ಯಪ್ರಾಚ್ಯದಲ್ಲಿ ಸದ್ಯದ ಯುದ್ಧದ ಸನ್ನಿವೇಶ ಅಥವಾ ಸದ್ಯದ ಯುದ್ಧದ ಸ್ಟೇಟಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.